ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕತ್ತಲ ಲೋಕ. ಕನ್ನಡಿ, ಗೊಂಬೆ ಅಥವಾ ಅಳಿಯ ಮನೆ ಇವೆಲ್ಲ ಆರ ಸ್ಟೋರಿಗಳಲ್ಲಿ ಇರುತ್ತೆ. ಆದರೆ ಒಂದು ಮಗುವಿನ ತೊಟ್ಟಿಲು ಭಯಾನಕ ಶಾಪದ ಕೇಂದ್ರ ಬಿಂದುವಾಗಿದ್ದರೆ ಹೇಗಿರುತ್ತೆ? ಒಂದು ಕುಟುಂಬ ಎಲ್ಲ ಗಂಡು ಮಕ್ಕಳನ್ನ ಅವರ ಮೊದಲನೇ ಹುಟ್ಟುಹಬ್ಬದಂದೇ ಬಲಿ ಕೇಳುತ್ತೆ. ಇದೊಂದು ಮಗು ಮತ್ತು ತೊಟ್ಟಿಲಿನ ಕತೆ. ನಂಬಿಕೆ, ಮೋಸ, ಮಾತೃ ಪ್ರೇಮ ಮತ್ತು ರಕ್ತ ಸಂಬಂಧದ ಭಯಾನಕ ಸತ್ಯದ ಕತೆ. ನಮ್ಮ ನಾಯಕ ವಿಕ್ರಮ್ ತನ್ನ ಮಗುವನ್ನ ರಕ್ಷಿಸಲು ಆ ತೊಟ್ಟಿಲಿನ ಶಾಪವನ್ನ ಹೇಗೆ ಎದುರಿಸಿದ, ಅಷ್ಟಕ್ಕೂ ಆ ಅಳಿಯ ತೊಟ್ಟಿಲಿನಲ್ಲಿ ಬಂದಿಯಾಗಿರುವುದು ಆತ್ಮ ಯಾವುದು ಅನ್ನೋದಕ್ಕೆ ತಿಳಿಯೋಕೆ ಈ ರೋಚಕ ಕಥೆಯನ್ನ ಮೊದಲಿನಿಂದ ಕೊನೆಯವರೆಗೂ ಮಿಸ್ ಮಾಡದೆ ಕೇಳಿ. ಸೀಟ್ ಬೆಲ್ಟ್ ಹಾಕಿ ಪ್ರಯಾಣ ಶುರು ಮಾಡೋಣ. ಕಥೆಯ ನಾಯಕ ವಿಕ್ರಮ್ ಮತ್ತು ಅವನ ಹೆಂಡತಿ ಅದಿತಿ. ಅವರು ಇತ್ತೀಚೆಗೆ ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ. ಆತರು ಬಂದ ಮೇಲೆ ಅವರ ಬದುಕು ಸ್ವರ್ಗವಾಗಿರುತ್ತದೆ. ಒಂದು ದಿನ ವಿಕ್ರಮ್ನ ಅಜ್ಜಿ ಆಯಿ ಒಂದು ಹಳೆಯ ಸುಂದರವಾದ ಆದರೆ ತುಂಬಾ ಭಾರವಾದ ಮರದ ತೊಟ್ಟಿಲನ್ನ ಮನೆಗೆ ತರಿಸುತ್ತಾಳೆ. ಇದು ನಮ್ಮ ಕುಟುಂಬದ ಪಾರಂಪರಿಕ ತೊಟ್ಟಿಲು. ನಿನ್ನ ಅಪ್ಪ, ನಿನ್ನ ತಾತ ಎಲ್ಲರೂ ಇದರಲ್ಲಿ ಮಲಗಿದವರು. ಆತರು ಕೂಡ ಇದರಲ್ಲೇ ಮಲಗಬೇಕು ಅಂತ ಹೇಳಿ ಕಳಿಸುತ್ತಾರೆ. ಅದಿತಿ ಆ ತೊಟ್ಟಿಲನ್ನ ನೋಡಿ ಹಿಂಜರಿಯುತ್ತಾಳೆ. ಯಾಕೆಂದ್ರೆ ಅದು ನೋಡೋಕೆ ತುಂಬಾ ಹಳೆಯದಾಗಿತ್ತು ಮತ್ತು ಅದರ ಕೆತ್ತನೆಗಳು ಸ್ವಲ್ಪ ವಿಚಿತ್ರವಾಗಿದ್ದವು. ಆದರೆ ಅಜ್ಜಿಯ ಒತ್ತಾಯಕ್ಕೆ ಮಣಿದು ಅವರು ಮಗುವನ್ನ ಆ ತೊಟ್ಟಿಲಿನಲ್ಲಿ ಮಲಗಿಸುತ್ತಾರೆ. ಆತರು ಆ ತೊಟ್ಟಿಲಲ್ಲಿ ಮಲಗಿದಾಗಿನಿಂದ ರಾತ್ರಿ ಹೊತ್ತು ಆ ಮನೆಯಲ್ಲಿ ವಿಚಿತ್ರವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಮಕ್ಕಳು ಮಲಗಿದ ಮೇಲೆ ತೊಟ್ಟಿಲನ್ನ ತೂಗುವ ಶಬ್ದವಾಗುತ್ತೆ ಮತ್ತು ಯಾರೋ ವಯಸ್ಸಾದ ಹೆಣ್ಣು ಧ್ವನಿ ಆಡುವ ಸಂಸ್ಕೃತದಂತಹ ವಿಚಿತ್ರ ಇಂಪಾದ ಧ್ವನಿ ಕೇಳಿಸುತ್ತದೆ. ವಿಕ್ರಮ್ ಮತ್ತು ಅದಿತಿ ಎಚ್ಚರವಾಗಿ ನೋಡಿದಾಗ ತೊಟ್ಟಿಲು ತಾನಾಗಿಯೇ ತೂಗುತ್ತಾ ಇರುತ್ತದೆ. ಅವರು ಎದರಿ ತೊಟ್ಟಿಲು ನಿಲ್ಲಿಸಿ ಹೊರಗೆ ಬಂದು ನೋಡಿದಾಗ ಮನೆಯಲ್ಲಿ ಯಾರೂ ಇರುವುದಿಲ್ಲ. ಆ ತೊಟ್ಟಿಲಿನಲ್ಲಿ ಮಗು ಮಲಗಿದ 3ನೇ ದಿನದಂದು ಮಗುವಿನ ದೇಹದಲ್ಲಿ ವಿಚಿತ್ರ ಬದಲಾವಣೆ ಕಾಣಿಸುತ್ತೆ. ಮಗುವಿನ ದೇಹದಲ್ಲಿ ಎಲ್ಲಿಂದೆಲ್ಲೋ ಚೂಪಾದ ಉಗುರಿನ ಗುರುತುಗಳು ಕಾಣಿಸುತ್ತವೆ ಮತ್ತು ಮಗು ಅಳುವುದನ್ನೇ ನಿಲ್ಲಿಸಿಬಿಡುತ್ತೆ. ಬರೀ ಆ ತೊಟ್ಟಿಲಿನ ಕಡೆ ನೋಡ್ತಾ ಇರುತ್ತದೆ. ಒಂದು ರಾತ್ರಿ ತೊಟ್ಟಿಲಿನಲ್ಲಿ ಮಲಗಿದ್ದ ಮಗುವನ್ನ ಬಾಯಿಯಿಂದ ವಯಸ್ಸಾದವರ ಗಂಭೀರ ಧ್ವನಿ ಮಾತು ಕೇಳಿಸುತ್ತೆ. 1 ವರ್ಷ ನನ್ನ ಬಲಿ ಅಂತ. ಗಾಬರಿಗೊಂಡ ವಿಕ್ರಮ್ ಮತ್ತು ಅದಿತಿ ಮಗುವನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಡಾಕ್ಟರ್ಸ್ಗೆ ಯಾವುದೇ ಸಮಸ್ಯೆ ಕಂಡುಬರುವುದಿಲ್ಲ. ಆದರೆ ವೈದ್ಯರು ಒಂದು ಮಾತನ್ನ ಹೇಳ್ತಾರೆ, ಮಗುವಿನ ದೇಹದಲ್ಲಿ ರಕ್ತದ ಕೊರತೆ ಇದೆ, ಇದು ಅಚ್ಚರಿ ಅಂತ. ಈ ಎಲ್ಲಾ ಘಟನೆಗಳಿಂದ ಎದುರಿ ವಿಕ್ರಮ್ ತನ್ನ ಅಜ್ಜಿ ಆಯಿ ಬಳಿ ಹೋಗಿ, ಆ ತೊಟ್ಟಿಲು ಯಾಕೆ ನಮ್ಮ ಕುಟುಂಬಕ್ಕೆ ಕಳಿಸಿದ್ರಿ, ಅದರಲ್ಲಿ ಏನೋ ಶಾಪ ಇದೆ ಅಲ್ವಾ ಅಂತ ಕೇಳ್ತಾನೆ. ಆಗ ಅಜ್ಜಿ ಈ ಕುಟುಂಬದ ಒಂದು ಶತಮಾನದ ಹಳೆಯ ಕರಾಳ ರಹಸ್ಯವನ್ನ ಬಾಯಿ ಬಿಡ್ತಾಳೆ. ಸುಮಾರು 100 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಮಕ್ಕಳಿಲ್ಲದೆ ಕಷ್ಟಪಡುತ್ತಿದ್ದರು. ಆಗ ಒಬ್ಬ ಶಾಪಗ್ರಸ್ತ ಸಾಧು ಒಂದು ದುಷ್ಟ ಆತ್ಮವನ್ನ ಆ ತೊಟ್ಟಿಲಿನಲ್ಲಿ ಪ್ರತಿಷ್ಠಾಪಿಸಿ, ಈ ತೊಟ್ಟಿಲಿನಲ್ಲಿ ಮಗುವನ್ನ ಮೊದಲ ಗಂಡು ಮಗುವಿಗೆ ಪ್ರಾಣವನ್ನ ನೀಡಿ ಮೊದಲಿಗೆ ನೀವು ಮಕ್ಕಳನ್ನ ಪಡೆದುಕೊಳ್ಳಿ ಅಂತ ಹೇಳಿರುತ್ತಾರೆ. ಆದರೆ ಒಂದು ಷರತ್ತು, ಮಗುವಿನ ಮೊದಲನೇ ಹುಟ್ಟುಹಬ್ಬದಂದು ಬೆಳಗ್ಗೆ 4 ಗಂಟೆಗೆ ಆ ತೊಟ್ಟಿಲನ್ನ ಬೆಂಕಿಯಲ್ಲಿ ಸುಡಬೇಕು. ಆದರೆ ನಮ್ಮ ಪೂರ್ವಜರು ಆ ಕೊನೆಯ ಷರತ್ತನ್ನ ಮರೆತು ಬರೀ ಮೊದಲನೇ ಮಗುವಿನ ಪ್ರಾಣ ಬಲಿ ಕೊಟ್ಟು ಬಂದಿರುತ್ತಾರೆ. ಅಂದಿನಿಂದ ಆ ದುಷ್ಟಶಕ್ತಿ ಪ್ರತಿ ತಲೆಮಾರಿನ ಗಂಡು ಮಕ್ಕಳನ್ನ ಅವರ ಮೊದಲ ಹುಟ್ಟುಹಬ್ಬದ ದಿನ ಬಲಿ ಕೇಳುತ್ತಾ ಬಂದಿದೆ. ಈಗ ವಿಕ್ರಮ್ಗೆ ಅರ್ಥ ಆಗುತ್ತೆ, ಅವನ ಅಪ್ಪ, ಚಿಕ್ಕಪ್ಪ ಎಲ್ಲರೂ ಚಿಕ್ಕಂದಿಂದಲೇ ಸತ್ತದ್ದು ಈ ಶಾಪದಿಂದಲೇ. ಈಗ ಆ ತೊಟ್ಟಿಲು ಕೇವಲ ಮರದ ವಸ್ತುವಲ್ಲ, ಅದು ಆ ದುಷ್ಟಶಕ್ತಿ ನೆಲೆಸಿರುವ ದೇವಸ್ಥಾನ. ಆತರನ್ನ ಮೊದಲ ಹುಟ್ಟುಹಬ್ಬಕ್ಕೆ ಇನ್ನೇನು 3 ದಿನಗಳು ಮಾತ್ರ ಬಾಕಿ ಇರುತ್ತೆ. ವಿಕ್ರಮ್ ಮತ್ತು ಅದಿತಿ ಆ ತೊಟ್ಟಿಲನ್ನ ನಾಶ ಮಾಡಲು ಪ್ರಯತ್ನಿಸಿದಾಗ ತೊಟ್ಟಿಲು ತಾನಾಗಿಯೇ ಕಂಪಿಸಿ ಮಗುವನ್ನ ವಿಕ್ರಮ್ನ ಕೈಯಿಂದ ಎಳೆದುಕೊಂಡು ಗಾಡಿಯಲ್ಲಿ ತೂಗಾಡುತ್ತೆ. ಆ ದೃಶ್ಯ ಕಂಡು ಇಬ್ಬರು ಶಾಕ್ ಆಗ್ತಾರೆ. ಅವರು ತೊಟ್ಟಿಲನ್ನ ಮುಟ್ಟಲು ಹೋದಾಗಲೆಲ್ಲ ಅವರ ಕೈಗೆ ಬೆಂಕಿ ಬಿದ್ದ ಹಾಗೆ ಆಗುತ್ತದೆ. ಮಗುವಿನ ಮೊದಲನೇ ಹುಟ್ಟುಹಬ್ಬದ ರಾತ್ರಿ ವಿಕ್ರಮ್ ಮತ್ತು ಅದಿತಿ ಅಜ್ಜಿ ಹೇಳಿದ ಹಾಗೆ ಬೆಳಗಿನ ಜಾವ 4 ಗಂಟೆಗೆ ಆ ದುಷ್ಟಶಕ್ತಿಗೆ ಮಗುವನ್ನ ಬಲಿ ಕೊಡದೆಯೇ ಆ ತೊಟ್ಟಿಲನ್ನ ನಾಶ ಮಾಡಲು ನಿರ್ಧಾರ ಮಾಡ್ತಾರೆ. ಅವರು ತೊಟ್ಟಿಲನ್ನ ಹಿಂಭಾಗದ ಕೊಟ್ಟಿಗೆಗೆ ತೆಗೆದುಕೊಂಡು ಹೋಗಿ ಅದರ ಸುತ್ತಲೂ ಸೌದೆ ಹಾಕಿ ಬೆಂಕಿ ಹಚ್ಚಲು ಶುರು ಮಾಡ್ತಾರೆ. ಬೆಂಕಿ ಹಚ್ಚುವ ಮುನ್ನ ಮಗುವನ್ನ ತೊಟ್ಟಿಲಿನಿಂದ ತೆಗೆಯಲು ವಿಕ್ರಮ್ ಪ್ರಯತ್ನಿಸಿದಾಗ ತೊಟ್ಟಿಲು ದೊಡ್ಡದಾಗಿ ಅರಚುತ್ತಾ ಮಗುವನ್ನ ಬಿಟ್ಟು ಕೊಡುವುದಿಲ್ಲ. ಅದೇ ಸಮಯಕ್ಕೆ ವಿಕ್ರಮ್ನ ಹತ್ತಿರದಲ್ಲಿದ್ದ ಒಬ್ಬ ವ್ಯಕ್ತಿಯ ನೆರಳು ವಿಕ್ರಮ್ನನ್ನ ಹಿಡಿದು ಬೆಂಕಿಯ ಕಡೆ ತಳ್ಳುತ್ತದೆ. ವಿಕ್ರಮ್ಗೆ ತನ್ನ ಪ್ರಾಣ ಉಳಿಸಿಕೊಳ್ಳುವುದೇ ಕಷ್ಟವಾಗುತ್ತದೆ. ಕೊನೆಗೆ ಅದಿತಿ ತನ್ನ ಮಾತೃ ಪ್ರೇಮದಿಂದ ಧೈರ್ಯ ಮಾಡಿ ಕಣ್ಣು ಮುಚ್ಚಿ ಬೆಂಕಿ ಉರಿಯುತ್ತಿರುವಾಗ ತೊಟ್ಟಿಲನ್ನ ತಬ್ಬಿಕೊಳ್ತಾಳೆ. ಆ ದುಷ್ಟಶಕ್ತಿಯ ಹಾಡು ನಿಲ್ಲುತ್ತದೆ. ತೊಟ್ಟಿಲಿನ ಮಗು ತಕ್ಷಣ ಅಳಲು ಶುರು ಮಾಡುತ್ತದೆ.
ಅದಿತಿ ಆ ಕೊನೆಯ ಕ್ಷಣದಲ್ಲಿ ಮಗುವನ್ನ ಹೊರತೆಗೆದು ವಿಕ್ರಮ್ನ ಕೈಗೆ ಕೊಡುತ್ತಾಳೆ. ವಿಕ್ರಮ್ ಆ ತೊಟ್ಟಿಲಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದಾಗ ಅದು ಜೋರಾದ ಶಬ್ದ ಮಾಡಿ ಉರಿದು ಹೋಗುತ್ತದೆ. ಶಾಪವು ಶಾಶ್ವತವಾಗಿ ಅಂತ್ಯವಾಗುತ್ತದೆ. ಮಗು ಉಳಿಯುತ್ತದೆ. ಆದರೆ ಆ ದುಷ್ಟಶಕ್ತಿ ತೊಟ್ಟಿಲನ್ನು ಬಿಟ್ಟು ಹೋಗುವ ಮೊದಲು ಅದಿತಿಯ ದೇಹ ಒಂದು ಭಾಗವನ್ನ ತನ್ನೊಳಗೆ ಸೇರಿಸಿರುತ್ತದೆ. ಆದ್ದರಿಂದ ಅದಿತಿ ಸಾಯುವುದಿಲ್ಲ, ಆದರೆ ಎಂದೆಂದಿಗೂ ದುರ್ಬಲರಾಗುತ್ತಾರೆ. ತೊಟ್ಟಿಲು ಸುಟ್ಟು ಹೋಯಿತು, ಆದರೆ ತೊಟ್ಟಿಲಿನಿಂದ ಬಂದ ಶಾಪದ ನೆನಪು ಜೀವಂತವಾಗಿ ಉಳಿಯುತ್ತೆ. ಫ್ರೆಂಡ್ಸ್, ಇದು ಭೂತದ ತೊಟ್ಟಿಲು ಕತೆ. ತೊಟ್ಟಿಲು ಸುಟ್ಟು ಹೋಯಿತು, ಮಗು ಉಳಿಯಿತು, ಆದರೆ ಆ ಶಾಪದ ದುಃಖ ಮತ್ತು ನೋವು ಅದಿತಿಯನ್ನ ಬಿಟ್ಟು ಹೋಗಲಿಲ್ಲ. ಒಂದು ಹೆಣ್ಣು ತಾಯಿಯಾದಾಗ ಅವಳು ತನ್ನ ಮಕ್ಕಳಿಗಾಗಿ ಎಂತಹ ಶಕ್ತಿಯುತ ತ್ಯಾಗವನ್ನಾದರೂ ಮಾಡುತ್ತಾಳೆ ಅನ್ನೋದನ್ನ ಈ ಕತೆ ತೋರಿಸುತ್ತದೆ. ನಿಮಗೆ ಈ ಕತೆ ಯಾವ ಭಾಗ ಹೆಚ್ಚು ಭಯ ಹುಟ್ಟಿಸಿತು? ಆ ತೊಟ್ಟಿಲಿನಲ್ಲಿ ಬಂದಿಯಾದ ಆತ್ಮ ಹಾಡು ಕ್ರೀಪಿಯಾಗಿತ್ತಾ, ಅಥವಾ ಕ್ಲೈಮ್ಯಾಕ್ಸ್ನಲ್ಲಿ ಅದಿತಿಯ ತ್ಯಾಗ ಮನಸ್ಸಿಗೆ ನೋವು ನೀಡಿತಾ? ದಯವಿಟ್ಟು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗಳನ್ನು ಓದಿದ ನಂತರವೇ ನಾನು ಮುಂದಿನ ಕತೆಗೆ ತಯಾರಿ ಮಾಡ್ತೀನಿ. ನಿಮಗೆ ಇದೇ ರೀತಿ ವಿಭಿನ್ನವಾದ ವಿಶಿಷ್ಟವಾದ ನನ್ನದೇ ಸ್ವಂತ ಹಾರರ್ ಕತೆಗಳ ಬೇಕು ಅನ್ನೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನ್ನ ಒತ್ತಿ. ಯಾಕೆಂದರೆ ಮುಂದಿನ ಬಾರಿ ಮತ್ತೊಂದು ಅನಿರೀಕ್ಷಿತ ಹಾರರ್ ಕಥೆಯೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ಹುಷಾರಾಗಿರಿ. ನಿಮ್ಮ ಮನೆಯ ಹಳೆಯ ವಸ್ತುಗಳ ಬಗ್ಗೆ ಹುಷಾರಾಗಿರಿ. ನಮಸ್ಕಾರ ಮತ್ತು ಶುಭರಾತ್ರಿ.